ಹಾಯ್ ಹಲೋ ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿ ರೆಡಿ ಫಾರ್ ಗೋಲ್ಡ್ ಆ್ಯಂಡ್ ಹೆಲ್ತ್ ಅಂತ ಹೇಳ್ತಾ ನನ್ನ ಸೆಕೆಂಡ್ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಆಗ್ತಿದ್ದೀನಿ. ನೀವು ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡಿದಾದ್ರೆ ಕೆಳಗಡೆ ಕಾಣಿಸಕ್ಕಂಥ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಕಾಣಿಸಕ್ಕಂಥ ಒಂದು ಬೆಲ್ ಬಟನ್ ಸಹ ಪ್ರೆಸ್ ಮಾಡಿ. ಸೊ ನಾನು ಒಂದು ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ನಿಮಗೆ ಮೊದಲನೇ ಒಂದು ನೋಟಿಫಿಕೇಷನ್ಸ್ ಮುಖಾಂತರ ಬರುತ್ತೆ. ಅದೇ ರೀತಿ ನಿಮ್ಮ ಒಂದು ಅನುಭವ ಆಗಿರ್ಬೋದು, ನಿಮ್ಮ ಒಂದು ಏನೋ ಒಂದು ಸಜೆಷನ್ಸ್ ಇದ್ದರೂ ಸಹ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಸಹ ನೀವು ತಿಳಿಸ್ಕೊಡ್ಬೋದು. ಸೊ ನಮಸ್ತೆ ಕರ್ನಾಟಕ, ಇವತ್ತಿನ ಒಂದು ಕಂಟೆಂಟ್ ಏನಂದರೆ ನಾವು ನಮ್ಮ ಫ್ರೆಂಡರು ಸೇರಿಕೊಂಡು ಕೊಯಮತ್ತೂರಿನ ಫೇಮಸ್ ಆದಂಥ ಒಂದು ಇಶಾ ಫೌಂಡೇಶನ್ಸ್ಗೆ ವಿಸಿಟ್ ಕೊಡೋದಕ್ಕೆ ಹೋಗ್ತಿದ್ವಿ. ಸೊ ಅಲ್ಲಿವರೆಗೂ ನಾವು ಏನು ಟ್ರಾವೆಲ್ ಎಲ್ಲ ಮಾಡ್ತೀವಿ, ನಮ್ಮ ಅನುಭವ ಏನು ಅನ್ನೋದನ್ನ ನಾನು ಒಂದು ಚಿಕ್ಕ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ದಯವಿಟ್ಟು ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೆ ಆದರೆ ದಯವಿಟ್ಟು ಯಾರೂ ಸಹ ಸ್ಕಿಪ್ ಮಾಡದೆ ಎಲ್ಲೂ ಸಹ ಅದನ್ನು ಎಲ್ಲ ಕಡೆಯೂ ಅದನ್ನು ಶೇರ್ ಮಾಡಿ ಅಂತ ಹೇಳ್ಕೊತಾ ಬನ್ನಿ. ನಾವು ಇವತ್ತಿನ ಒಂದು ವೀಡಿಯೋಗೆ ಹೋಗೋಣ. ಈಗ ನಾವು ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನಲ್ಲಿ ನೀವು ಕಾಣಿಸ್ತಿದ್ದೀವಿ. ನಾವು ನಮ್ಮ ಫ್ರೆಂಡ್ ಅವರು ನಿಖಿಲ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ರೈಲ್ವೆ ಸ್ಟೇಷನ್, ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ. ಸೊ ನಾವು ಇಲ್ಲಿಂದ ತಗೊಂಡು ಬ್ಯಾಂಗ್ಳೂರು ಟು ಕೊಯಮತ್ತೂರು. ಸೊ ಸ್ಟಿಲ್ ವಾಚ್. ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್. ಸೊ ಇವಾಗ ನಾವು ಚಿಕ್ಕಬಳ್ಳಾಪುರ ಬಿಡ್ತಾ ಇದ್ದೀವಿ. ಸೊ ನಾವಂತೂ ಇವಾಗ ನಾವು ರೈಲ್ವೆ ಸ್ಟೇಷನಲ್ಲಿ ರೀಚ್ ಆಗಿದ್ದೀವಿ. ಸೊ ಇವಾಗ 8:22ಗೆ ಅಂದರೆ 8:30ಗೆ ನಮಗೆ ಟ್ರೈನ್ ಇದೆ ಇಲ್ಲಿಂದ ನಾವು ಕೊಯಮತ್ತೂರಿಗೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ತುಂಬ ಜನ ಸೊ ಇಲ್ಲಿ ನಿಮಗೆ ಒಂದು ಟ್ರೈನ್ ಫೇರ್ ಕೊಟ್ಟಿದ್ದೀನಿ ನಿಮಗೆ. ಸೊ ಇಲ್ಲಿಂದ ನಿಮಗೆ ರೆಗ್ಯುಲರ್ ಟ್ರೈನ್ಸು ಸಹ ಇರ್ತಾನೆ. ಬ್ಯಾಂಗ್ಳೂರಿಂದ ನಾನು ಕೊಟ್ಟಿದ್ದೀನಿ ಟ್ರೈನ್ಸು. ಸೊ ಟ್ರೈನ್ ಕನ್ವೀನಿಯೆಂಟ್ ಇರುತ್ತೆ ಎಲ್ಲರಿಗೂ ಆಲ್ಮೋಸ್ಟ್, ಅದೇನು ಚೀಪ್ ಆ್ಯಂಡ್ ಬೆಸ್ಟು. ಸೊ ನಿಮಗೆ ಏನೂ ಸ್ಟೇನ್ ಆಗೋದಿಲ್ಲ. ಫ್ಯಾಮಿಲಿ ಬರಬೇಕು ಅಂದರೆ ನೀವು ಓನ್ ವೆಹಿಕಲಲ್ಲಿ ಡೈರೆಕ್ಟ್ ಕೊಯಮತ್ತೂರಿಗೆ ಹೋಗಬೇಕು. ಸೊ ನಿಮಗೆ ರೆಗ್ಯುಲರ್ ಟ್ರೈನ್ಸ್ ಸಹ ಸಿಗುತ್ತೆ. ಸೊ ಮಿನಿಮಮ್ ಬಜೆಟಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ಸೊ ನಾವು ಇಬ್ಬರಿಂದ ನಮಗಾಗಿದ್ದು 1500 ಅಷ್ಟೇ, ಅಂದರೆ ಅಪ್ ಆ್ಯಂಡ್ ಡೌನು. ಕೊಯಮತ್ತೂರು ಟು ಈಶಾ ಹೋಗಿ ಬಂದಿದ್ದಲ್ಲ 1500ಅಲ್ಲಿ ನಮಗೆ ಕ್ಲಿಯರ್ ಆಗೋಯ್ತು ಇಬ್ಬರಿಗೂ ಸಹ. ಸೊ ಇದನ್ನು ನೀವು ಫಾಲೋ ಅಪ್ ಮಾಡ್ಕೋಬೋದು. ಸೊ ನಾವು ಕೊಯಮತ್ತೂರು ರೀಚ್ ಆಗಿದ್ದೀವಿ. ಸೊ ನೀವು ಓನ್ ವೆಹಿಕಲಲ್ಲಿ ಬಂದಿದ್ದರೆ ಕೊಯಮತ್ತೂರು ಟು ಈಶಾಗೆ ನಿಮಗೆ 33 ಕಿಲೋಮೀಟರ್, ಅಂದರೆ ಒಂದು 40 ಮಿನಿಟ್ಸ್ ಜರ್ನಿ ಆಗುತ್ತೆ. ಸೊ ಇಲ್ಲೇ ನೀವು ಬಸ್ ಏನಾದರೂ ಮಾಡ್ತೀವಿ ಅಂತಂದರೆ ಡೈರೆಕ್ಟು ತಮಿಳ್ನಾಡು ಬಸ್ಸಸ್ ಇರುತ್ತೆ. ಅಲ್ಲಿಂದ ನಿಮಗೆ 33 ಕಿಲೋಮೀಟರ್ಸ್ ಸೇಮ್ ಟೈಮಿಂಗೇ ತೊಗೊಳುತ್ತೆ. ಸೊ ಇಲ್ಲಿ ಕ್ಯಾಬಿಂದ ಏನಾದ್ರು ನೀವು ಆಟೋದಲ್ಲಿ ಹೋಗ್ತೀನಿ ಅಂದರೆ ಹೆವಿ ಚಾರ್ಜ್ ಆಗುತ್ತೆ, ಅಂದರೆ ನಿಮಗೆ ಅರೌಂಡ್ 1000ವರೆಗೂ ಕೇಳ್ತಾರೆ. ಸೊ ಅದೇ ಕಾರಣಕ್ಕೂ ಟ್ಯಾಕ್ಸು, ಕ್ಯಾಬು, ಆಟೋದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ಫ್ಯಾಮಿಲಿ ಏನಾದ್ರು ನೀವು ಬಂದು ಫ್ರೆಂಡ್ಸ್ ಏನಾದ್ರು ಬಂದ್ವಿ ಅಂತಂದರೆ ಇಲ್ಲಿ ಆಲ್ಟ್ ಸಹ ನೀವು ಆಗ್ಬೋದು, ಅಕಾಮಿಡೇಷನ್ನ ತೊಗೊಂಡು ಅಂದರೆ ಲಾಡ್ಜಿಂಗ್ ಮಾಡ್ಕೋಬೋದು. 600ಇಂದ 1000ವರೆಗೂ ನಿಮಗೆ ಇಲ್ಲಿ ರೂಮ್ಸ್, ಹೋಟೆಲ್ಸ್ ಬುಕ್ಕಿಂಗಲ್ಲಿ ಸಿಗುತ್ತೆ ನಿಮಗೆ. ಸೊ ನೀವು 2 ಡೇಸ್ ಪ್ಲ್ಯಾನ್ ಮಾಡೋದಾದರೆ ಇಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸಸ್ನೆಲ್ಲ ವಿಸಿಟ್ ಮಾಡ್ಬೋದು. ಸೊ ನಮಗೆ ಕನ್ವೀನಿಯೆಂಟ್ ಇದು ಬಸ್ಸು. ಸೊ ಬಸ್ ಇದೆ ಇಲ್ಲಿಂದ ಡೈರೆಕ್ಟ್, ಅಂದರೆ ನಿಮಗೆ ಕೊಯಮತ್ತೂರು ಟು ಈಶಾ ಹತ್ರಕ್ಕೆ ನಿಮಗೆ ಡೈರೆಕ್ಟ್ ಬಸ್ ಇದೆ. ಒಂದು 33 ಕಿಲೋಮೀಟ್ರ್ ಆಗುತ್ತೆ, ಒಂದು ಒನ್ ಅವರ್ ಜರ್ನಿ ಇದೆ. ಸೊ ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ನಾವು ಬಂದು ಇಳಿದಿದ್ದೀವಿ ಬಸ್ಸಲ್ಲಿ. ನೀವು ನೋಡ್ಬೋದು ಇಲ್ಲಿ ಬಸ್ ಇಳಿದಿದೆ. ಇದೇ ಇಶಾ ಎಂಟ್ರೆನ್ಸು. ಸೊ ನಮ್ಮ ಫ್ರೆಂಡ್ ಇವ್ರು ನಿಖಿಲ್ ಅಂತ, ನೀವು ಅವಾಗಲೇ ನೋಡಿದ್ದೀರಾ. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದು ಧ್ಯಾನಲಿಂಗಕ್ಕೆ ನಿಮಗೆ ಎಂಟ್ರೆನ್ಸು. ಇಲ್ಲಿ ನಿಮಗೆ ಕೆಮೆರಾ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು ಏನೂ ಸಹ ಅಲೌಡ್ ಇರೋದಿಲ್ಲ. ಅದನ್ನು ಸಪ್ರೇಟ್ ಇಟ್ಕೋಬೇಕು, ಅಂದರೆ ಲಗೇಜ್ ಕೌಂಟ್ರಲ್ಲಿ. ಅಲ್ಲಿ ನೋ ಆಫ್ ಕಾಸ್ಟು. ಸೊ ನಿಮಗೆ ಹೋಗ್ಬೇಕಾದ್ರೆ ಆಗಿರ್ಬೋದು, ಹೊರಗಡೆ ಎಕ್ಸಿಟ್ ಆಗಬೇಕಾದ್ರೆ ಆಗಿರ್ಬೋದು, ಯಾವುದೇ ಥರದಂತಹ ಚಾರ್ಜಸ್ ಮಾಡೋದಿಲ್ಲ. ಸೊ ನೀವು ಅದನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ನೀವು ಅದರೊಳಗಡೆ, ಅಂದರೆ ಧ್ಯಾನಲಿಂಗ ದರ್ಶನಕ್ಕೆ ನೀವು ಒಳಗಡೆಗೆ ಹೋಗ್ಬೋದು. ಸೊ ಎಂಟ್ರೆನ್ಸ್ಗೂ ಸಹ ಯಾವುದೇ ಥರದಂಥ ಒಂದು ಟೋಕನ್ಸ್ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್. ಸೊ ನೀವು ಎಂಟ್ರಿ ಆಗಿದ ತಕ್ಷಣವೇ ಇಲ್ಲಿ ನಿಮಗೆ ತೀರ್ಥಕುಂಡ ಅಂತ ಸಿಗುತ್ತೆ. ಇದನ್ನು ಬೆಟ್ಟದಿಂದ ನೀರನ್ನು ಇಲ್ಲಿ ಬರೋ ಥರ ಮಾಡಿ ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಮುಳುಗಿ ತೊಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ. ಆದರೆ ಇಲ್ಲಿ ಲೇಡೀಸ್ಗೆ ಅಲ್ಲೋಡಿಲ್ಲ, ಓನ್ಲಿ ಜೆಂಟ್ಸ್ಗೆ. ಅವರೇ ಕೊಟ್ಟಂತಹ ಒಂದು ರೆಸ್ಟ್ರಿಕ್ಷನ್ಸ್, ಅಂದರೆ ರೂಲ್ಸ್ ಇರುತ್ತೆ. ಅದನ್ನು ಫಾಲೋ ಅಪ್ ಮಾಡಿಕೊಂಡು ನೀವು ಇದರಲ್ಲಿ ಸ್ನಾನ ಮಾಡ್ಬೋದಾಗಿದೆ. ಸೊ ಜೊತೆಗೆ ಏನು ಅಂದರೆ ನಮ್ಮದು ಯಾವುದೇ ರೀತಿಯಾದಂಥ ಬಟ್ಟೆನ ಸಹ ಹಾಕೋಂಗಿಲ್ಲ. ಅವರು ಕೊಟ್ಟ ಬಟ್ಟೆನ ನಾವು ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಕಾಳಿಕೆಯ ತಾಯಿಯ ದರ್ಶನ ಆಗುತ್ತೆ, ಅಮ್ಮನ ದರ್ಶನ. ಅದಾದ ನಂತರ ನಿಮಗೆ ಮೆಡಿಟೇಷನ್, ಅಂದರೆ ಧ್ಯಾನಲಿಂಗಕ್ಕೆ ದರ್ಶನ ಇರುತ್ತೆ. ಸೊ ಕೊನೆಯದಾಗಿ
ತುಂಬ ಹೊತ್ತಿಂದ ನೀವು ವೆಯ್ಟ್ ಮಾಡ್ತಿದ್ದಂತಹ ಇದು ಧ್ಯಾನ ಲಿಂಗ. ಇಲ್ಲಿ ಯಾವುದೇ ಥರದಾದಂತಹ ನಿಮಗೆ ಫೋನ್ ಅಲೌಡ್ ಇರೋದಿಲ್ಲ, ನಿಶ್ಶಬ್ದತೆ ಇರುತ್ತೆ. ಸೊ ಇಲ್ಲಿ ನೀವು ಧ್ಯಾನ ಒಂದು 10 ನಿಮಿಷ ಮಾಡಿಕೊಂಡು ಮತ್ತೆ ಅಲ್ಲಿಂದ ನೀವು ಹೊರಗಡೆಗೆ ಬರ್ಬೋದು. ಸೊ ಅವ್ರು ಹೇಳ್ದಂಗೆ ಮಾಡ್ಕೋಬೇಕು ನೀವು ಇದನ್ನು, ಅಲ್ಲೂ ರೂಲ್ಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಪಾರ್ಕಿಂಗ್ ಎಲ್ಲ ಕಾಣಿಸ್ತಿದೆ ಇಲ್ಲಿ. ಸೊ ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಹಾಕಿದ್ದಾರೆ. ಸೊ ನೀವು ಓನ್ ವೆಹಿಕಲ್ ಎಲ್ಲೇನಾದ್ರು ಬಂದರೆ ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಮಾಡ್ಬೋದು ನೀವು. ಸೊ ಪಾರ್ಕಿಂಗ್ ಸ್ಪೇಸ್ ಇರುತ್ತೆ ನಿಮಗೆ. ಸೊ ನೇಚರ್ ಎಲ್ಲ ಚೆನ್ನಾಗಿದೆ ಇಲ್ಲಿ, ನಿಮ್ಗೆ ಅಡಿಕೆ ತೋಟಗಳೆಲ್ಲ ಕಾಣಿಸುತ್ತೆ ಇಲ್ಲಿ. ಸೊ ಹೋಗಿ ನಾವು ಜಾಯ್ನ್ ಆಗ್ತೀವಿ. ಇಲ್ಲೆಲ್ಲ ನಿಮ್ಗೆ ಕಾಣಿಸ್ಬೇಕು, ಇಂಟರ್ನ್ಯಾಷನಲ್ ಕಡೆಯಿಂದ ಎಲ್ಲ ಇಲ್ಲಿಗೆ ಬರ್ತಾರೆ ನೋಡೋದಕ್ಕೆ ಪ್ಲೇಸ್ನ. ಯಾಕಂದರೆ ಆ ಥರ ನೇಚರ್ ಒಳಗಡೆ ಇದನ್ನು ಮಾಡಿದ್ದಾರೆ ನೋಡಿ. ನಿಮಗೆ ಶಿವ ಸ್ಟ್ಯಾಚು ನಿಮಗೆ ಕಾಣಿಸ್ತಿದೆ ಅಲ್ಲಿ. ಫ್ರೆಂಡ್ಸು, ನಿಮ್ಗೆ ಹಿಂದ್ಗಡೆ ಇವರು ನಿಖಿಲ್ ಅಂತ ಹಿಂದ್ಗಡೆ ನಿಮಗೆ ಸ್ಟ್ಯಾಚು ಕಾಣಿಸ್ತಿದೆ. ಇದು ಸುಮಾರು ಒಂದು 112 ಅಡಿ ಸ್ಟ್ಯಾಚು ಇದು. ಸೊ ಆದಿಗುರು ಅವರು ಅಂದರೆ ಈಗ ಆರ್ಟ್ ಆಫ್ ಆದಿಗುರು ನಿಮ್ಮ ಎಲ್ಲ ಸ್ಪೀಚ್ ಕೇಳ್ತಿರ್ತೀರ ಇಲ್ಲಿ. ಸೊ ನಿಮ್ಗೆ ಹಿಂದೆ ಕಾಣಿಸ್ತಾ ಇದೆ ನೋಡಿ. ಸೊ ಇದು ನೇಚರ್ ಮಧ್ಯ ಮಾಡಿದ್ದಾರೆ. ಸೊ ನಿಮಗೆ ಸ್ಟ್ಯಾಚು ಫೋಟೋಸ್ ಎಲ್ಲ ಹಾಕಿದ್ದೀನಿ ಆಲ್ರೆಡಿ. ಸೊ ನೋಡಿ, ಸೊ ಅದ್ರ ಬಗ್ಗೆ ಹಂಗೆ ನಿಮಗೆ ಬ್ಯಾಕ್ ಸೈಡೆಲ್ಲ ಹೋದರೆ ನಿಮಗೆ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಅಡಿಕೆ ತೋಟಗಳೆಲ್ಲ ನಿಮಗೆ ತೋರಿಸಿದ್ದೀನಿ. ಅದೇ ಥರ ಎಲ್ಲರೂ ಬಂದಿದ್ದಾರೆ ನೋಡಿ. ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ, ತುಂಬ ಕಡೆಯಿಂದ ಬಂದಿದ್ದಾರೆ ಇಲ್ಲಿ. ಬ್ಯಾಂಗ್ಳೂರಿಂದ, ಕರ್ನಾಟಕದಿಂದ, ಮೂಲೆಯಿಂದ ಬಂದಿದ್ದಾರೆ ಇಲ್ಲಿ. ಸಹಸ್ರಾರು ಜನ ಬರ್ತಿದ್ದಾರೆ. ಸೊ ನಾವು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೂಡ ಬರ್ಬೋದು. ಯಾವ ಥರ ಅಂತಂದರೆ, ನಾವು ಬಂದಿದ್ದು ಚಿಕ್ಕಬಳ್ಳಾಪುರದಿಂದ. ಒಂದು ಟ್ರೈನ್ ಚಾರ್ಜ್ ಬಂದು 40 ರೂಪೀಸ್ ಆಯಿತು. ಅಲ್ಲಿಂದ ನಾವು ಮತ್ತೆ ಕೊಯಮತ್ತೂರು ಟ್ರೈನ್ ತೊಗೊಂಡು ಅಲ್ಲೂ ನಮಗೆ 140, ಅಲ್ಲಿ ನಮಗೆ 140 ಆಯಿತು. ಡೈರೆಕ್ಟ್ ಕಂಟ್ರೋಲ್ಮೆಂಟಿಂದ ಹತ್ತಿದ್ವಿ. ಅಲ್ಲಿಂದ ನಾವು ಮಾರ್ನಿಂಗ್ ಒಂದು 7 o'clock ಎಲ್ಲ ರೀಚ್ ಆದ್ವಿ. 70 ಇಲ್ಲಿಗೆ ಬರೋಷ್ಟಕ್ಕೆ ನಮಗೆ 8:30 ಎಲ್ಲ ಆಗುತ್ತೆ. 1.5 ಅವರ್ಸಲ್ಲಿ 40 ಕಿಲೋಮೀಟರ್ಸ್, 35 ಕಿಲೋಮೀಟ್ರ್ ಇದೆ. ಸೊ ಟಿಕೆಟ್ ಬಂದು ನಿಮಗೆ 37 ರೂಪಾಯಿ ಚಾರ್ಜ್ ಆಗಿದೆ. ಬಸ್ಸಲ್ಲಿ ನೀವು ಕೇಳ್ಕೊಂಡು ಬರ್ಬೋದು. ಒಂದು 40 ಮಿನಿಟ್ಸ್ ಜರ್ನಿ ಇರುತ್ತೆ. ನಿಮಗೆ ಆಗಲೇ ತೋರಿಸ್ದಂಗೆ ನೋಡಿ, ಅಲ್ಲಿ ನಿಮಗೆ ಫ್ರೆಶ್ ಅಪ್ ಆಗೋದಕ್ಕೆ ಫ್ರೀ ಆಫ್ ಕಾಸ್ಟ್ ಎಲ್ಲ ಇರುತ್ತೆ. ಮತ್ತು ನೀವು ಫ್ಯಾಮಿಲಿ ಬರ್ತೀನಿ ಅಂತಂದರೆ ನೀವು ಸಪ್ರೇಟಾಗಿ ನೀವು ವೆಹಿಕಲ್ ಮಾಡಿಕೊಂಡು ಬರ್ಬೋದು ನೀವು. ಅದಕ್ಕೆಲ್ಲ ಪಾರ್ಕಿಂಗ್ ಎಲ್ಲ ಇದೆ. ಮುಂದ್ಗಡೆ ನಿಮಗೆ ಜಾಗ ಕಾಣಿಸ್ತಿದೆ, ಹಿಂದ್ಗಡೆ ಎಲ್ಲ ಓಡಾಡ್ತಿದ್ದಾರೆ. ನೋಡಿ ಹಿಂದ್ಗಡೆ ಪ್ಲೇಸಸ್ ಇದು, ಪಾರ್ಕಿಂಗ್ ಜಾಗ ಎಲ್ಲ ಇದೆ. ಕ್ಲೈಮೇಟ್ ಚೆನ್ನಾಗಿದೆ ಇವತ್ತು, ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಇವತ್ತು. ನೇಚರ್ ನೋಡೋದಕ್ಕೆ ತುಂಬ ನಾವು ಬಿಸಿ ಇರುತ್ತೆ ಅಂತ ಅಂದ್ಕೊಂಡ್ವಿ. ತುಂಬ ಕೋಲ್ಡ್ ವೆದರ್ ಇದೆ, ತುಂಬ ಚೆನ್ನಾಗಿದೆ ಇವತ್ತು. ಬಂದಿದ್ದು ತುಂಬ ಖುಷಿ ಆಯಿತು. ಸೊ ಕನ್ನಡದವರು ಇದ್ದಾರೆ, ತೆಲುಗು ಅವರು ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ನಿಮಗೆ ಇಲ್ಲಿ ಸ್ಟ್ಯಾಚುನ ಕಾಣಿಸ್ತಿದ್ದಾರೆ. ತುಂಬ ಜನ ಎಲ್ಲ ನೋಡಿ. ಶಿವ ಅಂದರೆ ತುಂಬ ಇಲ್ಲಿ ಇಷ್ಟಪಡೋರು, ವಾಕಿಂಗ್ ಮಾಡ್ತಾನೆ. ಹಿಂದ್ಗಡೆ ಕಾಣಿಸ್ಬೋದು, ಹಿಂದ್ಗಡೆದು ನಾನು ಸ್ಟ್ಯಾಚು ಈಗ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆ ಗಿನ್ನಿಸ್ ದಾಖಲೆ ಪುಟಸೆಲ್ದ 112 ಅಡಿ ಆದಿಯೋಗಿ ಶಿವನ ವಿಗ್ರಹ. ಸೊ ಕೊಯಮತ್ತೂರಿನಲ್ಲಿ ಆದಂಥ ಒಂದು ಈಶಾ ಫೌಂಡೇಶನ್ ಅವರು ಇದನ್ನು ದಾಖಲಿಸ್ತಿದ್ದಾರೆ. ಅಂದರೆ ಈಶಾ ಫೌಂಡೇಶನ್ ನಿರ್ಮಿಸಲು 112 ಅಡಿ ಎತ್ತರದ ಶಿವನ ವಿಗ್ರಹ ಇದು. ಸೊ ಸದ್ಗುರು ಜಗ್ಗಿ ವಾಸುದೇವ ಅವರು ಈಶಾ ಫೌಂಡೇಶನ್ ಆದಿಯೋಗಿ ವಿಗ್ರಹವನ್ನು ಸಂಪೂರ್ಣ ಉಕ್ಕಿನಿಂದ ನಿರ್ಮಿಸಲಾಗಿದೆ. ಫೆಬ್ರವರಿ 24ರಂದು ಮಹಾಶಿವರಾತ್ರಿ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಆದಿಯೋಗಿ ವಿಗ್ರಹವನ್ನು ಉದ್ಘಾಟಿಸಿದ್ದಾರೆ. ಸೊ ಅವರೊಬ್ಬರು ಪ್ರತಿಯೊಬ್ಬರು ಪ್ರತಿಕ್ರಿಯೆ ನೀಡಿದ್ದು, ಆದಿಯೋಗಿ ಯೋಗದ ಮೂಲವಾಗಿದ್ದು ಜನರಿಗೆ ಆದಿಯೋಗಿ ವಿಜ್ಞಾನದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಿರ್ಮಾಣಗೊಂಡಿದ್ದಾಗಿದೆ. ಆದಿಯೋಗಿ ವಿಗ್ರಹ ವಿನ್ಯಾಸವನ್ನು ರಚಿಸೋದಕ್ಕೆ ಅವರು 30 ತಿಂಗಳು ಟೈಮ್ ಕೇಳಿದ್ರಂತೆ. ಆದರೆ 8 ತಿಂಗಳು ಮಾತ್ರ ಇದು ರೆಡಿ ಮಾಡೋದಕ್ಕೆ ಆಯ್ತಂತೆ. ಸೊ ಇದು ಸಂಪೂರ್ಣ ಉಕ್ಕಿನಿಂದ ಮಾಡಿದ್ದು.
ಸುಮಾರು 112 ಅಡಿ ಇದೆ. ಸೊ ಇದು ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ. ಪ್ರತಿನಿತ್ಯ ಅಂದರೆ ಡೈಲಿ ನಿಮ್ಗೆ ಏನಿಲ್ಲ ಅಂದರೆ ಒಂದು 1000+ ಎಬೋ ಮೆಂಬರ್ಸ್ ಇಲ್ಲಿಗೆ ನೋಡೋದಕ್ಕೆ ಭಕ್ತಾದಿಗಳು ಬರ್ತಾರಂತೆ. ಇದನ್ನು ನೋಡೋದಕ್ಕೆ ನಿಮಗೆ ಇದು ಕಾಣಿಸ್ತಿದೆ. ಸೊ ನಾವು ಇಲ್ಲಿಂದ ಒಂದು GD ನಾಯ್ಡು ಅಂತಹ ಒಂದು ಕಾರ್ ಮ್ಯೂಸಿಯಂ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಅಂದರೆ ಇದು ನಿಯರ್ ಬೈ ಅಂತ ಹೇಳಿದ್ರೆ ನಮಗೆ ಒಂದು 10 ಕಿಲೋಮೀಟರ್ ಅರೌಂಡ್ ಇದೆಯಂತೆ GD ನಾಯ್ಡು ಕಾರ್ ಮ್ಯೂಸಿಯಮ್. ತುಂಬ ಓಲ್ಡ್ ಕಲೆಕ್ಷನ್ಸ್ ಕಾರ್ಸ್ ಎಲ್ಲ ಅಲ್ಲಿದೆಯಂತೆ. ಸೊ ಅಲ್ಲಿಗೆ ಪ್ರಯಾಣ ಮಾಡ್ತಿದ್ದೀವಿ. ಸೊ ಕಾರ್ ಮ್ಯೂಸಿಯಂ ಸಹ ನೋಡ್ಕೊಂಡು ಬನ್ನಿ. ಗುರು ನಿಮ್ ಹುಡುಗಿ ನೋಡಕ್ ಹೆಂಗವಳೆ? ಗುರು ನಿಮ್ ಹುಡುಗಿ ನೋಡಕ್ ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆ ದ ಫೇಮಸ್ GD ಕಾರ್ ಮ್ಯೂಸಿಯಮ್ಮು. ಸೊ ಇಲ್ಲಿ GD ನಾಯ್ಡು ಅವರು ಸ್ಥಾಪಿಸಿದಂತಹ ಒಂದು ದ ಫೇಮಸ್ GD ನಾಯ್ಡು ಕಾರ್ಸು. ಬ್ರಿಟಿಷ್ ಕಾರು, ಜರ್ಮನ್ ಕಾರು, ಫ್ರೆಂಚ್ ಕಾರು, ಅಮೇರಿಕನ್ ಕಾರು, ಜಪಾನೀಸ್ ಕಾರು, ಸ್ಪ್ಯಾನಿಷ್ ಕಾರು, ಇಂಡಿಯನ್ ಕಾರ್ಸು, ಅಷ್ಟು ಕಾರ್ ಕಲೆಕ್ಷನ್ಸು ನಿಮ್ಗೆ ಇಲ್ಲಿ ಒಂದೇ ಕಡೆ ಸಿಗ್ತಕ್ಕಂಥದ್ದು. ಸೊ ಅಷ್ಟು ದೊಡ್ಡ ಮ್ಯೂಸಿಯಂ ಇಲ್ಲಿ ಇರ್ತಕ್ಕಂಥ ಕಾರ್ ಕಲೆಕ್ಷನ್ಸು ಇಂಡಿಯಾದಲ್ಲೇ ನಂಬರ್ 1 ಕಾರ್ ಕಲೆಕ್ಷನ್ ಆಗಿದೆ. ಸೊ ಮೊದಲನೇ ಬಾರಿಗೆ ನನ್ನ ವೀಡಿಯೋನ ನೋಡೋದಾದರೆ ದಯವಿಟ್ಟು ಎಲ್ಲರೂ ಸಹ ನನ್ನ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ. ಸೊ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡೋದು ಸಹ ನಿಮಗೆ ಮೊದಲನೇ ಒಂದು ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ನೀವು ಮೊದಲನೇ ಬಾರಿ ನಾನು ಹಾಕಿದ ತಕ್ಷಣ ನೀವು ಆ ವೀಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಯ್. ಸೊ ನಮ್ಮದು ಟೂರ್ ಆಯಿತು. ಈಗ ನಾವು ಕೊಯಮತ್ತೂರು ಬಿಡ್ತಾ ಇದ್ದೀವಿ. ಸ್ಟೇಷನಲ್ಲಿದ್ದೀವಿ. ತುಂಬ ಜನ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.